ನಮಸ್ಕಾರ. ಭಾರತದ ಸ್ವಾತಂತ್ರ್ಯ ಹೋರಾಟದ ಕತೆ ಅಂದ್ರೆ ನಮಗೆಲ್ಲ ಸಾಮಾನ್ಯವಾಗಿ ಕೆಲವೇ ಹೆಸರುಗಳು ನೆನಪಾಗತ್ತೆ ಅಲ್ವಾ? ಆದ್ರೆ ಆ ದೊಡ್ಡ ಚಳವಳಿಯ ಹಿಂದೆ ತೆರೆಮರೆಯಲ್ಲೇ ಉಳಿದು ಹೋದ ಸಾವಿರಾರು ಜನರ ಕಥೆಗಳಿವೆ. ಇವತ್ತು ನಾವು ಮಾತಾಡ ಹೊರಟಿರೋದು ಅಂಥದ್ದೇ ಒಬ್ಬ ಹೀರೋ ಬಗ್ಗೆ. ಅವರ ಹೆಸರು ಅತುಲ್ ಕೃಷ್ಣ ಘೋಷ್. ಒಂದಕ್ಷಣ ಯೋಚನೆ ಮಾಡಿ ನೋಡಿ, ಸ್ವಾತಂತ್ರ್ಯ ಹೋರಾಟ ಅಂದ್ರೆ ಬರೀ ನಮ್ಗೆ ಗೊತ್ತಿರೋ ನಾಯಕರಷ್ಟೇನಾ? ಖಂಡಿತ ಇಲ್ಲ. ತೆರೆಮರೆಯಲ್ಲಿ ತಮ್ಮ ಇಡೀ ಜೀವನವನ್ನೇ ದೇಶಕ್ಕಾಗಿ ಮುಡಿಪಾಗಿಟ್ಟ ಎಷ್ಟೋ ಜನರಿದ್ದಾರೆ. ಅವರ ತ್ಯಾಗ, ಅವರ ಧೈರ್ಯ ಅದೆಷ್ಟೋ ಸಾರಿ ನಮ್ಮ ಕಣ್ಣಿಗೆ ಬೀಳೋದೇ ಇಲ್ಲ. ಅತುಲ್ ಕೃಷ್ಣ ಘೋಷ್ ಅವರ ಕಥೆ ಅದಕ್ಕೊಂದು ಅತ್ಯುತ್ತಮ ಉದಾಹರಣೆ. ಹಾಗಾದ್ರೆ ಬನ್ನಿ, ಯಾರು ಈ ಅತುಲ್ ಕೃಷ್ಣ ಘೋಷ್ ಅಂತ ಸ್ವಲ್ಪ ವಿವರವಾಗಿ ನೋಡೋಣ. ಇವರು ಬರೀ ಒಬ್ಬ ಸ್ವಾತಂತ್ರ್ಯ ಹೋರಾಟಗಾರರಲ್ಲ. ಬ್ರಿಟಿಷ್ ಸಾಮ್ರಾಜ್ಯವನ್ನೇ ಬುಡಮೇಲು ಮಾಡೋಕ್ಕೆ ನಡೆದ ಒಂದು ದೊಡ್ಡ ಅಂತಾರಾಷ್ಟ್ರೀಯ ಪ್ಲಾನ್ನ ಪ್ರಮುಖ ವ್ಯಕ್ತಿಗಳಲ್ಲಿ ಒಬ್ರು. ಅತುಲ್ ಕೃಷ್ಣ ಘೋಷ್ 1890ರಲ್ಲಿ ಹುಟ್ಟಿ 1966ರಲ್ಲಿ ತೀರಿಕೊಂಡ್ರು. ಇವರು ಯುಗಾಂತರ್ ಅನ್ನೋ ಒಂದು ಕ್ರಾಂತಿಕಾರಿ ಸಂಘಟನೆಯ ಪ್ರಮುಖ ನಾಯಕರಾಗಿದ್ರು. ಅಂದ್ರೆ ಇವರ ದಾರಿ ಸಶಸ್ತ್ರ ಹೋರಾಟದ್ದು. ಅಹಿಂಸಾ ಮಾರ್ಗಕ್ಕಿಂತ ಭಿನ್ನವಾಗಿ ಆಯುಧ ಹಿಡಿದು ಬ್ರಿಟಿಷರನ್ನ ಓಡಿಸ್ಬೇಕು ಅನ್ನೋದು ಇವರ ಗುರಿಯಾಗಿತ್ತು. ಒಬ್ಬ ಸಾಮಾನ್ಯ ಹುಡುಗನ ಮನಸ್ಸಲ್ಲಿ ಇಂಥ ಕ್ರಾಂತಿಯ ಕಿಡಿ ಹೊತ್ಕೊಂಡಿದ್ದು ಹೇಗೆ? ಅವರನ್ನ ಒಬ್ಬ ಕ್ರಾಂತಿಕಾರಿಯಾಗಿ ರೂಪಿಸಿದ್ದು ಯಾವುದೋ? ಬನ್ನಿ, ಅವರ ಆರಂಭದ ದಿನಗಳಿಗೆ ಹೋಗ್ಬರೋಣ. ನೋಡಿ, 1890ರಲ್ಲಿ ಇವತ್ತಿನ ಬಾಂಗ್ಲಾದೇಶದ ಒಂದು ಪುಟ್ಟ ಹಳ್ಳಿಯಲ್ಲಿ ಇವರು ಹುಟ್ಟಿದ್ದು. ಚಿಕ್ಕ ವಯಸ್ಸಲ್ಲಿ ಅಂದ್ರೆ ಸ್ಟೂಡೆಂಟ್ ಆಗಿದ್ದಾಗ್ಲೇ ದೇಶಭಕ್ತಿಯ ಕಿಚ್ಚು ಮನಸ್ಸಲ್ಲಿ ಶುರುವಾಗಿತ್ತು. ಆದ್ರೆ ಅವರ ಜೀವನಕ್ಕೆ ಒಂದು ದೊಡ್ಡ ಟರ್ನಿಂಗ್ ಪಾಯಿಂಟ್ ಸಿಕ್ಕಿದ್ದು ಆಗಿನ ಕಾಲದ ಬಹುದೊಡ್ಡ ಕ್ರಾಂತಿಕಾರಿ ನಾಯಕ ಬಾಘಾ ಜತಿನ್ ಅವರ ಜೊತೆ ಸೇರಿದಾಗ. ಅಲ್ಲಿಂದ ಶುರುವಾಯಿತು ನೋಡಿ ಇವರ ಕ್ರಾಂತಿಕಾರಿ ಪಯಣ. ಸರಿ, ಈಗ ಕಥೆಯ ಅತ್ಯಂತ ರೋಚಕ ಥ್ರಿಲ್ಲಿಂಗ್ ಭಾಗಕ್ಕೆ ಬಂದಿದ್ದೇವೆ. ಬ್ರಿಟಿಷ್ ಸಾಮ್ರಾಜ್ಯದ ಅಡಿಪಾಯವನ್ನೇ ಅಲ್ಲಾಡಿಸಲು ನಡೆದ ಒಂದು ಡೇರಿಂಗ್ ಪ್ಲಾನ್ ಇದು. ಅದರ ಹೆಸರು ಭಾರತ ಜರ್ಮನ್ ಮಹಾಸಂಚು. ಈ ಪ್ಲಾನ್ ಬಗ್ಗೆ ಮಾತಾಡೋಕ್ಕೂ ಮುಂಚೆ ನಾವು ಯುಗಾಂತರ್ ಅಂದ್ರೆ ಏನು ಅಂತ ತಿಳ್ಕೋಬೇಕು. ಇದೊಂದು ಸೀಕ್ರೆಟ್ ಸೊಸೈಟಿ ಬಂಗಾಳದಲ್ಲಿ ಶುರುವಾಗಿದ್ದು. ಇವರ ಉದ್ದೇಶ ಒಂದೇ, ಶಸ್ತ್ರದಂಗೆಯ ಮೂಲಕ ಬ್ರಿಟಿಷರನ್ನ ಭಾರತದಿಂದ ಓಡಿಸೋದು. ಇವರದು ಡೈರೆಕ್ಟ್ ಆಕ್ಷನ್ ಪ್ಲಾನ್. ಹಾಗಾದ್ರೆ ಏನಿದು ಇಂಡೋ ಜರ್ಮನ್ ಪ್ಲಾನ್? ಇದು ಒಂದು ಸಿನಿಮಾದ ಕಥೆ ಥರಾನೇ ಇದೆ ನೋಡಿ. ಸ್ಟೆಪ್ 1, ವರ್ಲ್ಡ್ ವಾರ್ I ನಡೀತಿತ್ತು. ಬ್ರಿಟನ್ಗೆ ಜರ್ಮನಿ ಶತ್ರು. ಜರ್ಮನಿಯಿಂದ ವೆಪನ್ಸ್ ತರಿಸೋದು. ಸ್ಟೆಪ್ 2, SS ಮ್ಯಾವ್ರಿಕ್ ಅನ್ನೋ ಹಡಗಿನಲ್ಲಿ ಆ ಶಸ್ತ್ರಾಸ್ತ್ರಗಳನ್ನ ಸೀಕ್ರೆಟ್ ಆಗಿ ಇಂಡಿಯಾಗೆ ತರೋದು. ಸ್ಟೆಪ್ 3, ಬಂಗಾಳದ ಕರಾವಳಿಯಲ್ಲಿ ಅದನ್ನ ರಿಸೀವ್ ಮಾಡ್ಕೊಳ್ಳೋದು. ಮತ್ತು ಕೊನೆಯದಾಗಿ ಸ್ಟೆಪ್ 4, ಆ ವೆಪನ್ಸ್ ಬಳಸಿ ಇಡೀ ದೇಶದಲ್ಲಿ ಒಂದೇ ಸಾರಿ ಬ್ರಿಟಿಷರ್ ವಿರುದ್ಧ ದಂಗೆಯೊಳೋದು. ಎಂಥ ದೊಡ್ಡ ಪ್ಲಾನ್ ಅಲ್ವಾ? ಇಷ್ಟು ರಿಸ್ಕಿ ಪ್ಲಾನ್ನಲ್ಲಿ ಅತುಲ್ ಕೃಷ್ಣ ಘೋಷ್ ಅವರ ಪಾತ್ರ ಏನಾಗಿತ್ತು? ಅವರೇ ಇದರ ಪ್ರಮುಖ ಕೋಆರ್ಡಿನೇಟರ್. ಬಂಗಾಳದ ಬೇರೆ ಬೇರೆ ಜಿಲ್ಲೆಗಳಲ್ಲಿ ದಂಗೆಯನ್ನ ಸಂಘಟಿಸೋ ಜವಾಬ್ದಾರಿ ಇವರದೇ. ಅಷ್ಟೇ ಅಲ್ಲ, ಆ ಹಡಗಿನಲ್ಲಿ ಬರ್ತಿದ್ದ ವೆಪನ್ಸ್ ಅನ್ನ ರಿಸೀವ್ ಮಾಡ್ಕೊಳ್ಳೋ ಅತ್ಯಂತ ಅಪಾಯಕಾರಿ ಕೆಲಸ ಕೂಡ ಇವರದೇ ಆಗಿತ್ತು. ಅಂದ್ರೆ ಈ ಇಡೀ ಆಪರೇಷನ್ನ ಯಶಸ್ಸು ಬಹುತೇಕ ಘೋಷ್ ಅವರ ಕೈಲಿತ್ತು. ಆದ್ರೆ ಎಷ್ಟೋ ದೊಡ್ಡ ದೊಡ್ಡ ಯೋಜನೆಗಳ ಹಾಗೆ ಈ ಪ್ಲಾನ್ ಕೂಡ ಕೊನೆ ಘಳಿಗೆಯಲ್ಲಿ ವಿಫಲವಾಯಿತು. ಆನಂತರ ಘೋಷ್ ಅವರ ಜೀವನಾನೇ ಬದಲಾಗಿ ಹೋಯಿತು. ತುಂಬಾ ಬೇಸರದ ಸಂಗತಿಯಂದ್ರೆ ಈ ಪ್ಲಾನ್ ಬಗ್ಗೆ ಬ್ರಿಟಿಷ್ ಇಂಟೆಲಿಜೆನ್ಸ್ಗೆ ಹೇಗೋ ಗೊತ್ತಾಗ್ಬಿಡ್ತು. 1915ನಲ್ಲಿ ನಡೆದ ಒಂದು ಗುಂಡಿನ ಚಕಮಕಿಯಲ್ಲಿ ಬಾಘಾ ಜತಿನ್ ಪ್ರಾಣ ಕಳ್ಕೊಂಡ್ರು. ಇಡೀ ಪ್ಲಾನ್ ಫ್ಲಾಪ್ ಆಯ್ತು. ಇನ್ನು ಅತುಲ್ ಕೃಷ್ಣ ಘೋಷ್ ಅವರಿಗೆ ಬೇರೆ ದಾರಿನೇ ಇರಲಿಲ್ಲ. ಅವರು ತಲೆಮರೆಸ್ಕೊಳ್ಳೇಬೇಕಾಯ್ತು. ಒಂದಲ್ಲ ಎರಡಲ್ಲ, ಬರೋಬರಿ 9 ವರ್ಷ. ಯೋಚನೆ ಮಾಡಿ, ಬ್ರಿಟಿಷರ ಕಣ್ಣ ತಪ್ಪಿಸಿ 9 ವರ್ಷಗಳ ಕಾಲ ಅಜ್ಞಾತವಾಸ ಅನುಭವಿಸೋದು ಅಂದ್ರೆ ಸುಮ್ನೆನಾ? ಅವರ ಜೀವನದ ಇಂಥ ಕಠಿಣ ಸಮಯ ಆಗಿರ್ಬೇಡ ಅದು. ಕೊನೆಗೂ 1924ರಲ್ಲಿ ಅವರು ಬ್ರಿಟಿಷರ ಕೈಗೆ ಸಿಕ್ಕಿಬಿದ್ರು. ಅವರ ಜೀವನವನ್ನ ನೋಡಿದ್ರೆ 2 ಬೇರೆ ಬೇರೆ ಅಧ್ಯಾಯಗಳಿದ್ದಾಗೆ ಕಾಣುತ್ತೆ. ಒಂದು ಕಡೆ ಯೌವನದಲ್ಲಿ ಕೈಯಲ್ಲಿ ಗನ್ ಹಿಡಿದು ಬ್ರಿಟಿಷರ ವಿರುದ್ಧ ಹೋರಾಡಿದ ಕ್ರಾಂತಿಕಾರಿ. ಇನ್ನೊಂದು ಕಡೆ ದೇಶಕ್ಕೆ ಸ್ವಾತಂತ್ರ್ಯ ಬಂದ ಮೇಲೆ ರಾಜಕೀಯದಿಂದ ಸಂಪೂರ್ಣವಾಗಿ ದೂರ ಉಳಿದು ಆಧ್ಯಾತ್ಮದ ಕಡೆಗೆ ಹೊರಟ ಒಬ್ಬ ವ್ಯಕ್ತಿ. ಎಂಥ ಬದಲಾವಣೆ ಅಲ್ವಾ? ಹಾಗಾದ್ರೆ ಇತಿಹಾಸದ ಪುಟಗಳಲ್ಲಿ ಕಳೆದು ಹೋಗಿರುವ ಈ ಅತುಲ್ ಕೃಷ್ಣ ಘೋಷ್ ಅವರಿಂದ ನಾವು ಕಲಿಬೇಕಾದದ್ದೇನು? ಅವರ ಪರಂಪರೆ ಅಂದ್ರೆ ಏನು? ಈ ಒಂದು ವಾಕ್ಯ ಅವರ ಇಡೀ ಜೀವನದ ಸಾರಾಂಶ ಹೇಳುತ್ತೆ. ಅವರು ಬಾಘಾ ಜತೀನ್ ಅವರ ಅತ್ಯಂತ ನಂಬಿಕೆಸ್ಥ ಸ್ನೇಹಿತರಾಗಿದ್ರು, ಒಂದು ದೊಡ್ಡ ಸಂಚಿನ ಸೂತ್ರಧಾರರಾಗಿದ್ರು ಮತ್ತು ಮುಖ್ಯವಾಗಿ ನಮ್ಮ ಸ್ವಾತಂತ್ರ್ಯಕ್ಕಾಗಿ ನಡೆದ ಸಶಸ್ತ್ರ ಹೋರಾಟದ ಒಬ್ಬ ಮರೆತು ಹೋದ ಹೀರೋ. ಈ ಕಥೆ ಮುಗಿಸುವಾಗ ನಮ್ಮೆಲ್ಲರ ಮನಸ್ಸಲ್ಲೂ ಒಂದು ಪ್ರಶ್ನೆ ಮೂಡುತ್ತೆ. ಇತಿಹಾಸ ಯಾಕೆ ಕೆಲವರನ್ನ ಮಾತ್ರ ನೆನ್ಪಿಟ್ಕೊಳ್ಳುತ್ತೆ?
ಅತುಲ್ ಕೃಷ್ಣ ಘೋಷ್ ಅವರ ಥರ ತಮ್ಮ ಜೀವನವನ್ನೇ ಮುಡಿಪಾಗಿಟ್ಟ ಅದೆಷ್ಟೋ ಜನರ ಕಥೆಗಳು ಯಾಕೆ ಹೀಗೆ ಕಾಲಗರ್ಭದಲ್ಲಿ ಕಳೆದುಹೋಗುತ್ತೆ? ಬಹುಶಃ ಈ ಪ್ರಶ್ನೆಗೆ ಉತ್ತರ ಹುಡುಕೋದೆ ನಾವು ಅವರಿಗೆ ಸಲ್ಲಿಸೋ ನಿಜವಾದ ಗೌರವ ಇರಬಹುದು.